ಸೊ 11 ತಿಂಗಳ ಪ್ಲಾಟ್ ಅದ್ರಿ. ಸೊ ಇವತ್ತು ಕನ್ನಾಳ ಊರೊಳಗೆ ಅದೀನಿ ರೀ ನಾನು. ಸೊ ನೋಡ್ಬೋದು ಇದು ಗೌಡ್ರ ಪ್ಲಾಟ್ ಅದ. ಲಾಸ್ಟ್ ಟೈಮ್ ಕೂಡ ವಿಡಿಯೋ ಮಾಡಿದ್ದೀವಿ. ಸೊ 8-9 ಗಣಿಕೆ ಇದ್ದಾಗ. ಸೊ ಇವತ್ತು ನೋಡ್ರಿ ಈ ರೀತಿ ಕಬ್ಬದ. ಸೊ ಗಣಿಕೆ ಸೈಜ್ ನೋಡ್ಬೋದು ಯಾವ ರೀತಿ ಗಣಿಕೆ ಸೈಜ್ ಅದ. ಸೊ ಲೆಂತ್ ಅಂತೂ ಕಡಿಮೆ ಇರ್ಬೋದು, ಬಟ್ ಸೈಜ್ ನೋಡಿದ್ರೆ ಭಾಳ ಒಳ್ಳೆ ರೀತಿಯಿಂದ ಕಾಣತ್ತದ. ನೋಡ್ಬೋದು ಇಲ್ಲಿ ಯಾವ ರೀತಿ ಸೈಜ್ ಅದ ಕಬ್ಬಿಂದು. ಸೊ ನೋಡ್ರಿ ಇಲ್ಲಿ ಸೊ ಈ ರೀತಿ ಸೈಜ್ ಅದ. ನೆಕ್ಸ್ಟ್ ಇಲ್ಲಿನೂ ಕೂಡ ನೀವು ನೋಡ್ಬೋದು ಯಾವ ರೀತಿ ಕಬ್ಬು ಡೆವಲಪ್ಮೆಂಟ್ ಐತತ್ತ. ಸೊ ನೋಡ್ರಿ ಸೊ ಇದು 11 ತಿಂಗಳ ಕಬ್ಬದ. ಇನ್ನು ಕಟಾವಾದ ಮೇಲೆ ನೋಡೋಣ ಯಾವ ರೀತಿ ಇಳುವರಿ ಬರ್ತದಂತ ಹೇಳಿ. ಸೊ ಅದೇ ರೀತಿ ನಮ್ಮ ಇಲ್ಲಿ ಹೊಲದಾಗ ಕೆಲಸ ಮಾಡೋಂಥ ಮಾಲೀಕರು ಅದಾರ. ಸೊ ಇವ್ರಿಗೂ ಕೇಳೋನು. ಅಂಕಲ್ ಇದು ನಿಮಗೆ ಹೆಂಗೆ ಅನಿಸ್ತದೆ ರೀ? ಚಲೋ ಬಂದಿದ್ರಿ. ಓಕೆ. ಸೊ ಇದು ಅಂದ್ರೆ ಸಾವಯವ ಮಾಡಿರಿ ಹೌದ್ರಿ? ಹಾಂ, ಸಾವಯವನೇ ಮಾಡಿರಿ. ಸೊ ಇದು ರಿಸಲ್ಟ್ ಮತ್ತೊಬ್ಬ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಚಲೋ ಅದ, ಯೂಸ್ ಮಾಡ್ಬೋದು ರೀ? ಚಲೋ ಅದು ಯೂಸ್ ಮಾಡಿದ್ರೆ ಮನೆ ಯಾರು ಬಂದಿದ್ರು ತಿಕ್ಕೊಟ್ಲಿಂದ. ಹಾಂ ರೀ, ಅರ್ನಾಗಿ ಮಾಡ್ತೀವಿ ಅಂತ ಕೇಸಿ. ಹಾಂ ರೀ, ಚಲೋ ಅದು ಮಾಡಂತಂದು ಬಂದಿದ್ರು ತೋಟ ಮನೆ. ಹಾಂ ನೋಡ್ಕೊಂಡು ಹೋಗ್ಯಾರ ತಿಕ್ಕೊಟ್ಲಿಂದ. ಓಕೆ. ಸೊ ಜನನು ಬಂದು ಕೂಡ ಈ ಪ್ಲಾಟ್ ನೋಡಿ ಹೋಗ್ಯಾರತ್ತ. ಸೊ ಈ ರೀತಿ ಪ್ಲಾಟ್ ಅದ, ನಮ್ಮ ಯುವ ಕಿಸಾನ್ ಬಳಸಿರುವಂಥ ಪ್ಲಾಟ. ಸೊ ನೀವೆಲ್ಲ ನೋಡ್ಬೋದು. ಜೈ ಹಿಂದ್, ಜೈ ಯುವ ಕಿಸಾನ್.